ಊಟ ಆಗಿ 20 ನಿಮಿಷ ಆದಮೇಲೆ ಬರೀ ಅರ್ಧ ಚಮಚೆ ಇದನ್ನು ಬಿಸಿನೀರಾಗ ತಗೊಂಡ್ರಿ ಅಂದ್ರೆ ನಿಮ್ಮ ಹೊಟ್ಟೆ ಹೆಂಗೆ ಕರಗುತ್ತಂದ್ರೆ ಐಸ್ ಕರಗ್ದಂಗೆ ಆಗುತ್ತೆ. ಬ್ಲೋಟಿಂಗ್ ಸಮಸ್ಯೆ, ಹೊಟ್ಟೆ ಉಬ್ಬರ, ಹುಳಿ ತೇಗ, ಆಮೇಲೆ ಟಾಯ್ಲೆಟ್ ಬರದೇ ಇರೋದು, ಕಬ್ಸ್ ಅಂತ ಹೇಳ್ತಾರೆ, ಅದೆಲ್ಲ ಸಮಸ್ಯೆ ಇತ್ತು ನಮಗೆ ಅನ್ನೋದನ್ನು ಮರ್ತು ಹೋಗ್ಬಿಡ್ತೀರಿ ನೀವು. ಈ ಚೂರ್ಣ ಸಾಕ್ರಿ. ಊಟ ಆದಮೇಲೆ ನೀವು ಇದನ್ನು ಒಂದು ಅರ್ಧ ಚಮಚ ತೊಗೊಂಡ್ರಪ್ಪ ಅಂತಂತಂದ್ರೆ ನಾವು ಊಟ ಮಾಡೇವಂತನೂ ಸಹಿತ ಗೊತ್ತಾಗೋದಿಲ್ಲ. ಈ ಹೊಟ್ಟೆ ಭಾರ ಭಾರ ಅನ್ನಿಸ್ತಿರುತ್ತೆ. ಚಿಟಿಕೆ ಹೊಡಿಯೋದ್ರೊಳಗೆ ಇಷ್ಟು ಜಲ್ದಿನ ದೂರ ಮಾಡುತ್ತೆ. ಇವಾಗ ನಾವು ಹೊರಗಡೆ ಹೋದಾಗ ಯಾವಾಗೋ ಒಂದ್ಸರಿ ಸಮೋಸ ಅಥವಾ ಚಾಟ್ಸ್ ತಿನ್ಬೇಕಂತ ಅನಿಸ್ದಾಗ ನಾವು ಏನು ಯೋಚನೆ ಮಾಡ್ತೀವಿ, ತಿಂದ್ರೆ ದಪ್ಪ ಆಗ್ತೀವಿ, ನಮ್ದು ವೇಟ್ ಜಾಸ್ತಿ ಆಗ್ತೈತಿ ಅಂಥೇಳಿ. ಅವಾಗ ನಮ್ಮ ತಲೆಯಾಗ ಒಂದು ಯೋಚನೆ ಬರ್ತೈತ್ರಿ, ಈ ಥರ ಒಂದು ಜಾದೂ ಮಂತ್ರ ಅಂದ್ರೆ ಜಾದೂ ಇರುವಂಥ ಒಂದು ಚೂರ್ಣ ಇರಬೇಕಾಗಿತ್ತು. ಅದನ್ನು ತೊಗೊಂಡ ತಕ್ಷಣ ಫ್ಯಾಟ್ ಇಷ್ಟು ಜಲ್ದಿನ ಹೋಗ್ಬೇಕು, ಕಟ್ ಆಗಿಬಿಡ್ಬೇಕು, ವಾಪಸ್ ಮತ್ತೆ ಹೊಟ್ಟೆ ಉಬ್ಬರ ಅನಿಸ್ಬಾರ್ದು, ಡೊಳ್ಳು ಹೊಟ್ಟೆ ಆಗಬಾರ್ದು ಅಂತ ಈ ಥರ ಯೋಚನೆ ಮಾಡಕತ್ತಿದ್ರೆ ಖರೇನ ಅವ್ರಿಗೆ ಇದು ಹೇಳಿ ಮಾಡಿಸಂತ ಒಳ್ಳೆ ಒಂದು ಪೌಡರ್ ರೀ, ಚೂರ್ಣ ರೀ ಇದು. ಸೊ ಇದನ್ನು ಯಾವ ರೀತಿ ಮಾಡ್ಬೇಕು, ಇದನ್ನು ಯಾವ ರೀತಿ ತೊಗೋಬೇಕು, ಯಾವಾಗ ತೊಗೋಬೇಕು, ಹೆಂಗೆ ತಯಾರು ಮಾಡ್ಬೇಕಂತ ಹೇಳ್ಕೊಡ್ತೇನೆ ನೋಡ್ರಿ. ಕಿಚನ್ನಾಗ ಭಾಳ ಈಸಿಯಾಗಿ ಸಿಗ್ತಾವ. ನೀವು 0 ರೂಪಾಯಿ ಖರ್ಚೊಳಗೆ ಈ ಒಂದು ಹೋಮ್ ರೆಮಿಡಿನ ತಯಾರು ಮಾಡ್ಕೊಳ್ಬಹುದು ರೀ. ಫಸ್ಟ್ ಒಂದು ಬಂದುಬಿಟ್ಟು ನಾವಿಲ್ಲಿ ಜೀರಿಗೆ ತೊಗೊಂಡೀವಿ. ಜೀರಿಗೆ ಎಲ್ಲರ ಮನೆಯೊಳಗೆ ಇದ್ದೇ ಇರ್ತಾವೆ. ಸೊ ಈ ಜೀರಿಗೆ ಏನು ಮಾಡತ್ತಪ್ಪ ಅಂತಂತಂದ್ರೆ ನಮ್ಮ ಹೊಟ್ಟೆ ಭಾಗ ಏನಿರುತ್ತಲ್ಲ ಅದನ್ನು ಕಡಿಮೆ ಮಾಡುತ್ತೆ ರೀ. ಜಲ್ದಿನ ನಮ್ಮ ಸುತ್ತಳತೆ ಏನು ಜಾಸ್ತಿ ಆಗಿರುತ್ತಲ್ಲ ಅದನ್ನು ಜಲ್ದಿ ಕಡಿಮೆ ಆಗಿ ನಮ್ಮ ಹೊಟ್ಟೆ ಉಬ್ಬರ ಅನ್ನಿಸ್ತಿರುತ್ತೆ, ಅದನ್ನು ಕಡಿಮೆ ಮಾಡುತ್ತೆ. ಜೊತೆಗೆ ನಮ್ಮ ವೇಟನ್ನು ಕಡಿಮೆ ಮಾಡೋಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ ರೀ. ಸೊ ಸೆಕೆಂಡ್ ಒನ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಅಜ್ವಾಯಿನ. ಸೊ ಅಜ್ವಾಯಿನ ನಮ್ಮ ಒಂದು ಶರೀರಕ್ಕೆ ಅಮೃತದ ಸಮಾನ ಅಂತ ಹೇಳಿದ್ರೆ ತಪ್ಪಾಗಲಾರ್ದ್ರಿ. ಏನೇ ಒಂದು ಸಮಸ್ಯೆ ಬಂದರೂ ಫಸ್ಟ್ ನಾವು ಏನು ಮಾಡ್ತೀವಿ ಅಂದ್ರೆ ಅಜ್ವಾಯಿನ ಇಂಟೇಕ್ ಮಾಡ್ತೀವಿ. ಇದು ಜಲ್ದಿನ ಬ್ಲೋಟಿಂಗ್ ಸಮಸ್ಯೆ ಅಂದರೆ ಇವ ಯಾರಿಗೆ ಹೂಸ್ ಬರ್ತಿರ್ತಾವೆ ನೋಡ್ರಿ, ಹೊಲಸು ವಾಸನೆ ಬರ್ತಿರ್ತಾವೆ, ಅವೆಲ್ಲ ಕಡಿಮೆ ಆಗುತ್ತೆ ಜಲ್ದಿ. ಈ ಥರ ಇವನ್ನೆಲ್ಲ ಹೇಳ್ಕೊಳಕ್ಕೆ ಆಗ್ತಿರೋದಿಲ್ಲ ಯಾರಿಗೂ. ಅದನ್ನು ಯಾವ ರೀತಿ ಅದನ್ನು ಕಡಿಮೆ ಮಾಡ್ಬೇಕು ಅನ್ನೋದು ಸಹಿತ ಗೊತ್ತಿರೋದಿಲ್ಲ. ನಮ್ಮ ಕಿಚನ್ನಾಗ ಭಾಳ ಈಸಿಯಾಗಿ ಸಿಗ್ತಾವೆ, ನಮಗೆ ಅದನ್ನು ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಇದನ್ನು ನೀವು ಯೂಸ್ ಮಾಡಿದ್ರಂದ್ರೆ ಆ ಸಮಸ್ಯೆಯಿಂದ ಜಲ್ದಿನ ಹೊರಗೆ ಬರೋಕೆ ಸಾಧ್ಯ ಆಗುತ್ತೆ ರೀ. ಇನ್ನು ಬಂದುಬಿಟ್ಟು ಮೂರನೇದು ಇಂಗ್ರೀಡಿಯೆಂಟ್ ಏನಪ್ಪ ಅಂತಂತಂದ್ರೆ ಸೋಂಪಿನ ಕಾಳು ರೀ. ಇವೇನು ಜೀರಾ ಥರ ಅದಾವಂತ ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ. ಇವು ಬಂದುಬಿಟ್ಟು ಜವಾರಿವ ಸೋಂಪಿನ ಕಾಳು ರೀ. ಇವ ಸ್ವೀಟ್ ಇಲ್ಲದೆ ಇರುವಂಥ ಸಪ್ಪೆ ಇರುತ್ತಲ್ಲ ಆ ಥರ ಒಂದು ಜವಾರಿ ಸೋಂಪಿನ ಕಾಳು ರೀ. ನೀವು ಯಾವ ಸಿಗ್ತಾವೋ ಹೈಬ್ರಿಡ್ ಇದ್ರ ಸಹಿತ ನೀವು ತೊಗೊಳ್ಬೋದು. ಒಟ್ಟಿನಲ್ಲಿ ಸೋಂಪಿನ ಕಾಳು ತೊಗೊಳ್ರಿ, ಸ್ವೀಟ್ ಇರಬಾರ್ದು. ಸೊ ಇದೇನು ಮಾಡುತ್ತಪ್ಪ ಅಂತಂತಂದ್ರೆ ನಮ್ಮ ಶರೀರ ಒಳಗೆ ಏನಾದರೂ ಊಟ ಆದ ತಕ್ಷಣ ಬರ್ನಿಂಗ್ ಸೆನ್ಸೇಷನ್ ಆಗ್ತಾ ಇರುತ್ತೆ ನೋಡ್ರಿ, ಅಂದ್ರೆ ಉರಿಯೋದು ಆಗ್ತಾ ಇರ್ತದೆ ಗಂಟಲ್ದಾಗ ಆಗಲಿ ಆಮೇಲೆ ಹೊಟ್ಟೆ ಒಳಗಾಗಲಿ, ಅದನ್ನು ತಣ್ಣಗೆ ಮಾಡುವಂಥ ಕೆಲಸ ಮಾಡುತ್ತೆ ಈ ಒಂದು ಸೋಂಪು. ಆಮೇಲೆ ನಿಮ್ಮ ಹೊಟ್ಟೆ ಉಬ್ಬದಂಗೆ ಭಾರ ಆದಂಗೆ ಆಗ್ತಾ ಇರುತ್ತಲ್ಲ ಅದನ್ನು ಜಲ್ದಿ ಕಡಿಮೆ ಮಾಡಿ, ಈ ಒಂದು ಬ್ಲೋಟಿಂಗ್ ಸಮಸ್ಯೆ ಜಾಸ್ತಿ ಆಗುತ್ತೆ ರೀ ಒಬ್ಬೊಬ್ಬರಿಗೆ, ಅದನ್ನು ಜಲ್ದಿನ ಕಡಿಮೆ ಮಾಡುವಂಥ ಜಲ್ದಿನ ನಿವಾರಣೆ ಮಾಡುವಂಥ ಶಕ್ತಿ ಅದ ರೀ ಈ ಒಂದು ಎಲ್ಲ ಇಂಗ್ರೀಡಿಯೆಂಟ್ಸ್ ಒಳಗೆ. ಆ ಒಂದು ಹೂಸಿನ ಮೂಲಕ ಫಟಾಫಟ್ ಅಂತ ಚಿಟಿಕೆ ಒಳಗೆ ಇದನ್ನು ತೆಗೆದು ಹಾಕುತ್ರಿ. ಸೊ ಇವನ್ನೆಲ್ಲ ತೊಗೊಂಡಾದ್ಮೇಲೆ ನೀವು ಏನು ಮಾಡ್ತೀರಪ್ಪ ಅಂತಂದ್ರೆ ಒಂದು ಬಾಳಿಗೆ ತೊಗೊರಿ ಅಥವಾ ಕಡಾಯಿ, ನಿಮ್ಮ ಹತ್ರ ಯಾವ ಪಾತ್ರೆ ಅದ ಅದನ್ನು ತೊಗೊಳ್ರಿ. ಇಲ್ಲಿ ನಾನು ಅದನ್ನು ಗ್ಯಾಸಿನ ಮೇಲೆ ಇಟ್ಕೊಂಡಿನಿ. ನೀವು ಏನೇನೆಲ್ಲ ತೊಗೊಂಡಿರಲ್ಲ ಇಂಗ್ರೀಡಿಯೆಂಟ್ಸ್, ಜೀರಿಗೆ ಮತ್ತು ಸೋಂಪಿನ ಕಾಳು ಆಮೇಲೆ ಅಜ್ವಾಯಿನ, ಮೂರನ್ನು ಇದಕ್ಕೆ ಸೇಮ್ ಕ್ವಾಂಟಿಟಿ ಹಾಕಿರಿ, ಯಾವುದನ್ನು ಹೆಚ್ಚು ಕಡಿಮೆ ಮಾಡಬೇಡ್ರಿ, ಸೇಮ್ ಕ್ವಾಂಟಿಟಿ ಹಾಕಿರಿ. ಹಾಕಿ ಏನು ಮಾಡ್ತೀರಂತಂತಂದ್ರೆ ಸಿಮ್ ಉರಿ ಒಳಗೆ ಇಟ್ಕೊಂಡು ನೀವು ಇದನ್ನು ಹುರ್ಕೊಳ್ಬೇಕಾಗುತ್ತೆ. ನೀವು ಜೋರಾಗಿ ಇದನ್ನು ಹುರ್ಕೊಳ್ತೇನೆಂದ್ರೆ ಅದರೊಳಗೆ ಇರುವಂಥ ಎಲ್ಲ ಒಳ್ಳೆ ಗುಣಗಳು ಏನಾಗ್ಬಿಡ್ತಾವೆ, ಸತ್ತು ಬಿಡ್ತಾವೆ ರೀ, ಸುಟ್ಟು ಹೋಗ್ಬಿಡ್ತಾವೆ. ಸೊ ಆವಾಗ ಏನಾಗುತ್ತೆ, ಯಾವುದೇ ಯೂಸಿಗೆ ಆಗೋದಿಲ್ಲ ರೀ ಅದು. ಸೊ ಹಾಗಾಗಿ ನೀವು ಇದನ್ನು ಸಿಮ್ ಇಟ್ಕೊಂಡನ ಹುರಿಬೇಕಾಗುತ್ತೆ ರೀ. ಚಲೋತ್ನಂಗೆ ಹುರ್ಕೊಳ್ರಿ. ನೋಡ್ರಿ ಅದು ಹೆಂಗಾಗುತ್ತೆ ಅಂತಂದ್ರೆ ಇಷ್ಟು ಚಂದ ಸ್ಮೆಲ್ ಬರುತ್ತೆ, ಮನೆ ತುಂಬ ಘಮ್ಮಂತ ಸ್ಮೆಲ್ ಬರುತ್ತೆ. ಹಂಗೆ ನೀವು ಇದನ್ನು ಚಲೋತ್ನಂಗೆ ಏನು ಮಾಡಬೇಕು, ಹುರ್ಕೊಳ್ಬೇಕಾಗುತ್ತೆ ಸಿಮ್ ಉರಿ ಇಟ್ಕೊಂಡು. ನೀವು ಮೊದಲೇ ಹೇಳತ್ತೀನಿ ಜೋರು ಉರಿ ಒಳಗೆ ಇಟ್ಕೊಂಡು ನಂದು ಅವಸರ ಐತಂತೆ ಮಾಡೋಕ್ಕೆ ಹೋಗ್ಬೇಡ್ರಿ. ಭಾಳ ಏನು ಟೈಮ್ ಆಗಂಗಿಲ್ಲ, ಜಸ್ಟ್ 5 ನಿಮಿಷ ಆಗುತ್ತೆ ರೀ. ಇದನ್ನು ಚಲೋತ್ನಂಗೆ ಹುರ್ಕೊಳ್ರಿ. 5 ನಿಮಿಷ ಭಾಳ ಆಯ್ತು ಇದಕ್ಕೆ. ಚಲೋತ್ನಂಗೆ ಸಿಮ್ ಉರಿ ಇಟ್ಕೊಂಡು ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ರಿ. ನಿಮಗೆ ಗೊತ್ತಾಗ್ಬಿಡುತ್ತೆ ಕಲರ್ ಚೇಂಜ್ ಆಗಿದ್ದ. ನೋಡ್ತಿರ್ಬೋದು ಇಲ್ಲ ಕಲರೇ ಎಷ್ಟು ಜಲ್ದಿನ ಚೇಂಜ್ ಆಗಿ ಸ್ವಲ್ಪ ಕೆಂಪು ಕಾಣಿಸತ್ತೈತೆ, ಆಮೇಲೆ ಘಮ ಅಂತೇಳಿ ವಾಸನೆ ಸಹಿತ ಬರಾಕತ್ತೈತ್ರಿ. ಇವಾಗ ಈ ಒಂದು ಸ್ಟೆಪ್ನಾಗ ನೀವು ಏನು ಮಾಡಬೇಕಪ್ಪ ಅಂತಂತಂದ್ರೆ ಇದನ್ನು ಕೆಳಗೆ ಇಳಿಸ್ಕೊಂಡು ಒಂದು ಪ್ಲೇಟಿಗೆ ತಕ್ಕೊಂಡ್ಬಿಡ್ರಿ. ಇದನ್ನು ಪ್ಲೇಟಿಗೆ ತಕ್ಕೋಕ್ಕಿಂತ ಮುಂಚೆ ಗ್ಯಾಸ್ ಏನು ಬಂದ್ ಮಾಡಿರ್ತಿರಲ್ಲ ಅದೇ ಟೈಮ್ನಾಗ ಬಾಳಿಗೆ ಒಳಗೆ ಒಂದು 5 ರಿಂದ 6 ಏಲಕ್ಕಿನ ಹಾಕ್ಕೊಳ್ರಿ. ನೀವು ಕ್ವಾಂಟಿಟಿ ಕಡಿಮೆ ಮಾಡ್ಕೊಳಕತ್ತಿದ್ರೆ ಒಂದು 3 ರಿಂದ 4 ಏಲಕ್ಕಿ ಹಾಕ್ರಿ. ಹಾಕ್ಕೊಂಡು ಒಂದು ಬಿಸಿ ಇರುತ್ತಲ್ಲ ಬಾಳಿಗೆ, ಅದ್ರೊಳಗೆ ರೋಸ್ಟ್ ಆಗಿಬಿಡ್ತಾವೆ. ನೀವು ವಾಪಸ್ ಬಾಳಿಗೆನ ಬಿಸಿ ಮಾಡ್ಕೊಂಡು ರೋಸ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ತಣ್ಣಗಾಗಲಿ ಅಂತೇಳಿ ಅದನ್ನು ಒಂದು
ಪಾತ್ರೆ ಒಳಗೆ ತಗೊಂಡು ನಾವು ಸೈಡಿಗೆ ಇಟ್ಕೊಂಡಿವಿ ರೀ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವಿಲ್ಲಿ ಹಿಂಗೆ ತೋರ್ಸಾತೀನಿ. ಹಿಂಗೆ ಏನು ಮಾಡುತ್ತಂತೆ ನಿಮಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ನಮ್ಮ ಅಜ್ಜಿ ಕಾಲದಿಂದ ಇದನ್ನು ನಾವು ಯೂಸ್ ಮಾಡ್ತೀವಿ. ಅವರೆಲ್ಲ ನಿಮಗೆ ಹೇಳಿರ್ತಾರಂತ ಅಂದ್ಕೊಂಡೀನಿ. ಸೊ ಇದನ್ನು ಎದಕ್ಕೆ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ನಮ್ಮ ಬ್ಲೋಟಿಂಗ್ ಸಮಸ್ಯೆ ಕಡಿಮೆ ಆಗುತ್ತೆ ರೀ ಜಲ್ದಿನ. ಆಮೇಲೆ ಹೊಟ್ಟೆ ಉಬ್ಬರ ಹುಳಿತೆಗೆಲ್ಲ ಬರ್ತಿರ್ತಾ ಇತ್ತಲ್ಲ, ಅದಕ್ಕೆ ಭಾಳ ಒಂದು ಹೇಳಿ ಮಾಡ್ತಂತ ಒಳ್ಳೆ ರಾಮಬಾಣ ಅಂತ ಹೇಳ್ಬೋದು. ಅದಕ್ಕಾಗಿ ನಾವು ಇದನ್ನು ಅಡುಗೆ ಒಳಗೆ ಭಾಳ ಯೂಸ್ ಮಾಡ್ತೀವಿ ರೀ. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ನಾವಿಲ್ಲಿ ಬ್ಲ್ಯಾಕ್ ಸಾಲ್ಟ್, ಕಾಲ ನಮಕ್ ಅಂತ ಹೇಳ್ತಾರೆ, ಗೌರವನೈಡ್ ಅಂತ ಹೇಳ್ತಾರೆ. ಸೊ ಇದನ್ನ ಭಾಳ ಈಸಿಯಾಗಿ ಸಿಗ್ತೈತಿ, ಭಾಳ ಕಡಿಮೆ ಬೆಲೆಯೊಳಗೆ ಸಿಗ್ತೈತಿ. ಇವು ಯಾವ ನಿಮಗೆ ಸಿಕ್ಕಿಲ್ಲಪ್ಪ ಅಂತ ಲಿಂಕ್ ಕೆಳಗಡೆ ಬರ್ತಾ ಇರ್ತಾವೆ, ಹೋಗಿ ನೀವು ಪರ್ಚೇಸ್ ಮಾಡಿದ್ರಂದ್ರೆ ಮನೆಗೆ ಬಂದ ನಿಮಗೆ ಕೊಟ್ಟು ಹೋಗ್ತಾರೆ ಅವರು. ಭಾಳ ಕಡಿಮೆ ಬೆಲೆ ಐತ್ರಿ, 20 ರೂಪಾಯಿನ 30 ರೂಪಾಯಿ ಐತೆ ಅಷ್ಟೇ ಇದೆ. ನೀವು ಇದನ್ನು ತಂದು ಇಟ್ಕೊಂಡ್ರಿ ಅಂತಂದರೆ ನಿಮ್ಮ ಎಲ್ಲ ಸಮಸ್ಯೆಗೂ, ನಿಮ್ದು ಏನೋ ಒಂದು ಹೊಟ್ಟೆ ಸಮಸ್ಯೆ ಇದ್ದರೆ ಜಲ್ದಿನ ಕಡಿಮೆ ಆಗುತ್ತೆ ರೀ ಇದು. ಸೊ ಇದನ್ನು ಯೂಸ್ ಮಾಡ್ಕೊಳ್ರಿ. ಇದನ್ನು ಯಾವಾಗ ಯೂಸ್ ಮಾಡ್ಬೇಕಂತ ಹೇಳ್ತೀನಿ. ನೀವು ಅರ್ಧಂಬರ್ಧ ನೋಡಿ ಹೋದ್ರೆ ರಿಸಲ್ಟ್ ಇಲ್ಲಿ ಸಿಗೋದಿಲ್ಲ ರೀ. ನಾ ಮಾತ್ರ ಮೊದಲೇ ಹೇಳ್ತೀನಿ, ಕೊನೆ ತನಕ ಯಾರು ನೋಡ್ತೀರಿ ಅವ್ರಿಗೆ ಮಾತ್ರ ಇಲ್ಲಿ ರಿಸಲ್ಟ್ ಸಿಗೋಕ್ಕೆ ಸಾಧ್ಯ. ಅಂದ್ರೆ ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡೇನಂತ ಅಷ್ಟೇ ಹೇಳತ್ತೇನೆ ರೀ. ಇಲ್ಲಿ ಅದನ್ನು ಯಾವಾಗ ಯೂಸ್ ಮಾಡ್ಬೇಕಂತ ಹೇಳಿಲ್ಲ ಇನ್ನೂ ನಾ. ನೆಕ್ಸ್ಟ್ ಒಂದು ಬಂದುಬಿಟ್ಟು ನಾನು ಅಲ್ಲಿ ಲಿಂಬೆ ಹಣ್ಣನ್ನು ತೊಗೊಂಡೀನಿ. ಲಿಂಬೆ ಹಣ್ಣು ನಿಮ್ಮ ವೇಟನ್ನು ಕಡಿಮೆ ಮಾಡೋಕ್ಕೆ ಜಲ್ದಿನ ಹೆಲ್ಪ್ ಮಾಡುತ್ತೆ, ಮಹತ್ವದ ಪಾತ್ರ ವಹಿಸುತ್ತೆ. ಅಜ್ವಾಯಿನ್ ಆಗಲಿ, ಲಿಂಬೆ ಹಣ್ಣಾಗಲಿ, ಆಮೇಲೆ ಈ ಬ್ಲ್ಯಾಕ್ ಸಾಲ್ಟ್ ಆಗಲಿ, ಆಮೇಲೆ ಈ ಸೋಂಪಾಗಲಿ, ಆಮೇಲೆ ಜೀರಿಗೆ ಆಗಲಿ, ಎಲ್ಲನೂ ಇದರಲ್ಲಿ ಸೂಪರಾಗಿ ಎಲ್ಲ ಒಂದು ವೇಟನ್ನು ಕಡಿಮೆ ಮಾಡೋಕ್ಕೆ ಹೇಳಿ ಮಾಡಿಸೋಂಥ ಒಳ್ಳೆ ಇಂಗ್ರೀಡಿಯೆಂಟ್ಸ್ ರೀ. ಸೊ ಇದನ್ನು ಏನು ಮಾಡ್ತೀವಪ್ಪ ನಾವು ಇವಾಗಂದ್ರೆ ಎಲ್ಲನೂ ಹುರ್ಕೊಂಡಿದ್ನಲ್ರಿ, ಅದನ್ನೆಲ್ಲ ಮಿಕ್ಸಿ ಜಾರೊಳಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ತೊಗೊಂಡು ಬಂದೀನಿ ನಾ. ಸೊ ಇವಾಗ ಇದನ್ನು ಹೆಂಗೆ ತಯಾರು ಮಾಡೋದಂತ ತೋರಿಸ್ತೀನಿ ನೋಡ್ರಿ. ನಾ ಇಲ್ಲಿ ಬಿಸಿ ನೀರನ್ನು ತೊಗೊಳಕತ್ತೇನೆ ರೀ. ಸ್ವಲ್ಪ ಬಿಸಿ ಇರಬೇಕು, ಜಾಸ್ತಿನೂ ಬಿಸಿ ಇರಬಾರ್ದು, ಆಮೇಲೆ ಜಾಸ್ತಿನೂ ತಣ್ಣಗೆ ಇರಬಾರ್ದು. ಬಿಸಿ ನೀರೊಳಗನೆ ಇದನ್ನು ಯೂಸ್ ಮಾಡಬೇಕಾಕೈತಿ, ತೊಗೊಳ್ಬೇಕಾಗತ್ತೆ ರೀ. ಅರ್ಧ ಗ್ಲಾಸ್ ತೊಗೊರಿ, 1 ಗ್ಲಾಸ್ ಪೂರ ತೊಗೊಳ್ಬೇಡ್ರಿ. ತೊಗೊಂಡಾದ್ಮೇಲೆ ಅದಕ್ಕೆ ನಾವು ಮಿಕ್ಸಿ ಒಳಗೆ ಏನು ಪೌಡರ್ ಮಾಡ್ಕೊಂಬಂದಿದ್ವಲ್ಲ, ಆ ಪೌಡರ್ ಮಾಡುವಾಗ ಮಿಕ್ಸಿ ಒಳಗೆ ನಾನು ಒಂದು ಚಿಟಕಿ ಹಿಂಗೆ, ಆಮೇಲೆ ಸ್ವಲ್ಪ ಒಂದು ಅರ್ಧ ಚಮಚ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡಿದ್ನಿ ರೀ. ಅದನ್ನು ಮಿಕ್ಸಿ ಮಾಡ್ಕೊಂಡು ಪೌಡರ್ ಮಾಡ್ಕೊಂಡು ನಾ ಇಲ್ಲಿ ಒಂದು ಗ್ಲಾಸಿಗೆ ಆ ಪೌಡರ್ನ ಅರ್ಧ ಚಮಚ ಹಾಕ್ಕೊಂಡಿನಿ. ಹಾಕ್ಕೊಂಡು ಮೇಲೆ ಅರ್ಧ ಚಮಚ ಇಲ್ಲಿ ಲಿಂಬೆ ಹಣ್ಣಿನ ರಸನ ಹಿಂಡ್ಕೊಳ್ರಿ ಚಲೋತ್ನಂಗೆ. ನಾ ಮತ್ತು ಅದ್ರ ಜೀವನ ತೆಗೆದೀನಿ ಎಲ್ಲನೂ. ಲಿಂಬೆಹಣ್ಣು ರಸನ ಚಲೋತ್ನಂಗೆ ಹಿಂಡ್ಕೊಳ್ರಿ. ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡೋದಂತ ಇವಾಗ ನಿಮಗೆ ಗೊತ್ತಾಯ್ತು. ಇದನ್ನು ಯಾವ ರೀತಿ ತೊಗೋಬೇಕಂತ ಹೇಳಿ ನಿಮಗೆ ಗೊತ್ತಾಗಬೇಕಲ್ಲ. ಇದನ್ನು ಎಲ್ಲನೂ ಚಲೋತ್ನಾಗ ಒಂದು ಸರಿ ತಿರುಗಿಸ್ಕೊಳ್ರಿ. ಯಾಕಂದ್ರೆ ಅದ್ರೊಳಗೆ ನಾವು ಹಿಂಗೆ ಹಾಕೇವಿ, ಆಮೇಲೆ ಬ್ಲ್ಯಾಕ್ ಸಾಲ್ಟ್ ಹಾಕೇವಿ, ಆಮೇಲೆ ಪೌಡರ್ನ ಎಲ್ಲನೂ ಮಿಕ್ಸ್ ಮಾಡೇವ್ರಿ. ಇದೆಲ್ಲ ಅದ್ರೊಳಗೆ ಚಲೋತ್ನಾಗ ಮಿಕ್ಸ್ ಆತಂದ್ರೆ ಅದ್ರದ್ದು ಒಂದು ಬೆನಿಫಿಟ್ಸ್ ಜಲ್ದಿನ ನಿಮಗೆ ಸಿಗುತ್ತೆ ರೀ. ಸೊ ಹಾಗಾಗಿ ನಾವು ಮಾತ್ರ ಈ ಡ್ರಿಂಕ್ಸನ್ನು ರೆಡಿ ಮಾಡ್ಕೊಂಡು ತೊಗೊಂಡು ಬಂದೀವಿ ರೀ. ಇದನ್ನು ಯಾವಾಗ ತೊಗೋಬೇಕು, ಯಾರೆಲ್ಲ ತೊಗೋಬೇಕು, ಹೆಂಗೆ ತೊಗೋಬೇಕಂತ ಹೇಳಿ ಹೇಳ್ಕೊಡ್ತೇನೆ ಬರ್ರಿ. ಸೊ ಇದನ್ನು ನೀವು ಊಟ ಆಗಿ 20 ನಿಮಿಷ ಆದಮೇಲೆ ತೊಗೊಳ್ಬೇಕಾಗುತ್ತೆ. ಯಾವ ಊಟಪ್ಪ ಅಂತಂತಂದರೆ ಮಧ್ಯಾಹ್ನ ಊಟ ಆದಮೇಲೆ ತೊಗೋಬೋದು ಒಂದು, ಇಲ್ಲಾಂದ್ರೆ ರಾತ್ರಿ ಊಟ ಆದಮೇಲೆ, ಅಂದರೆ ಡಿನ್ನರ್ ಅಥವಾ ಲಂಚ್ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೊಳ್ರಿ. ಒಂದು ದಿನಕ್ಕೆ ಒಂದು ಸರಿನೇ ತೊಗೊಳ್ಬೇಕು ಇದನ್ನು. ಸೊ ಊಟ ಆದ ತಕ್ಷಣ ತೊಗೊಳಕ್ಕೆ ಹೋಗಬಾರ್ದು, ಊಟಕ್ಕಿಂತ ಮುಂಚೆನೂ ತೊಗೋಬಾರ್ದು. ಊಟ ಆಗಿ ಒಂದು 20 ನಿಮಿಷ ಅರ್ಧ ತಾಸು ಆದಮೇಲೆ ನೀವು ಇದನ್ನು ತೊಗೋಬೇಕಾಗ್ತೈತಿ. ಸೊ ಇದನ್ನು ತೊಗೊಂಡ ತಕ್ಷಣ ನಿಮಗೆ ಎಷ್ಟು ಜಲ್ದಿನ ಗೊತ್ತಾಗುತ್ತೆ ಅಂದರೆ ಚಿಟಿಕೆ ಹೊಡೆದ್ರೊಳಗೆ ಇದ್ರದ್ದು ಒಂದು ಅಸರು ಗೊತ್ತಾಗುತ್ತೆ ರೀ. ಇದಕ್ಕೆ ನಾನೇ ಗ್ಯಾರಂಟಿ, ಯಾಕಂದ್ರೆ ನಾನು ಇದನ್ನು ಯೂಸ್ ಮಾಡ್ತೀನಿ. ಸೂಪರಾಗಿರುತ್ತೆ, ಸಖತ್ತಾಗಿರುತ್ತೆ. ನಮ್ಮ ಅತ್ತೆ ಸಹಿತ ಇದನ್ನು ತೊಗೊಳ್ತಾರೆ. ಅವ್ರಿಗೆ ವಯಸ್ಸಾಗೈತೆ, ಯಾಕಂದ್ರೆ ಅಡ್ಡಾಡೋಕ್ಕಾಗೋದಿಲ್ಲ. ಸೊ ಅಂಥವ್ರಿಗೆ ಸಹಿತ ಇದನ್ನು ಯೂಸ್ ಮಾಡ್ಬೋದು. ಎಲ್ಲ ವಯಸ್ಸಿನವರು ಯೂಸ್ ಮಾಡ್ಬೋದು. ಎಲ್ಲ ವಯಸ್ಸಿನವರು ಅಂತಂತಂದ್ರೆ ಸ್ವಲ್ಪ ಚಿಕ್ಕ ಮಕ್ಕಳಿಗೆ ಏನು ಕೊಡಕ್ಕೆ ಹೋಗ್ಬೇಡ್ರಿ. ಸೊ ನಿಮ್ಗೆ ಗೊತ್ತಿರುತ್ತೆ, ಒಂದೊಳಗೆ ಕೊಟ್ಟರು ಸಹಿತ ಸ್ವಲ್ಪ ಲಿಮಿಟ್ ಇರಲಿ. ಇದನ್ನು ಎಲ್ಲ ಏಜ್ನವರು ಯೂಸ್ ಮಾಡ್ಬೋದು. ಇದನ್ನು ಯಾವ ರೀತಿ ಕುಡಿಬೇಕಂತಂದ್ರೆ ಗಟ ಹಂಗೆ ಕುಡಿಯೋದಲ್ರಿ, ಸಿಪ್ ಮಾಡ್ಕೊಂಡು ಕುಡಿಬೇಕು. ಆಮೇಲೆ ಇನ್ನೊಂದು ರೂಲ್ಸನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರಪ್ಪ ಅಂತಂದ್ರೆ ನಿಮ್ಮ ಒಂದು ಜೀವನದಲ್ಲಿ ಯಾವತ್ತೂ ಫ್ಯಾಟ್ ಅನ್ನೋದೇ ಬರೋದಿಲ್ಲ. ಹೆಲ್ದಿ ಲೈಫ್ನ ಲೀಡ್ ಮಾಡ್ಬೋದು ರೀ. ಏನಪ್ಪ ಅಂತ ಆ ರೂಲ್ಸ್ ಅಂತಂತಂದ್ರೆ, ನೀವು ಯಾವಾಗಾದ್ರೂ ನೀರು ಕುಡೀರಿ, ಸಿಪ್ ಮಾಡಿಕೊಂಡೆ ನೀರನ್ನು ಕುಡಿತಾ ಬರ್ರಿ. ಆಮೇಲೆ ನೀವು ಏನಾದರೂ ತಿನ್ನಕತ್ರ ಅದನ್ನು ಪೂರ ಅಗದು ತಿನ್ನಿರಿ. ಜಗದ್ ಅಂತ ಹೇಳ್ತಾರಲ್ಲ, ಪೂರ ಪೇಸ್ಟ್ ಆಗ್ಬೇಕದು, ಆ ಥರ ಮಾಡ್ಕೊಂಡು ತಿನ್ಬೇಕು. ಅಂದರೆ ನೀವು ಜಾಸ್ತಿ ಊಟ ಹೋಗೋದಿಲ್ಲ ಒಳಗಡೆ. ನೀವು ಜಾಸ್ತಿ ಜಗದ್ ತಿಂದ್ರೆ ಅದು ಜಲ್ದಿನೇ ಡೈಜೆಸ್ಟ್ ಆಗುತ್ತೆ. ಆಮೇಲೆ ಸ್ವಲ್ಪ ಸಣ್ಣ ಪುಟ್ಟ ವ್ಯಾಯಾಮ ಮಾಡ್ಕೊಳ್ರಿ, ಅದು ನಿಮಗೆ ಒಳ್ಳೆಯದು. ಆಮೇಲೆ ವ್ಯಾಯಾಮ ಮಾಡೋಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು ಅರ್ಧ ತಾಸಾದರೂ ವಾಕ್ ಮಾಡಿರಿ. ಸೊ ಸೂಪರಾಗಿರುವಂಥ ರಿಸಲ್ಟ್ ಸಿಗುತ್ತೆ ನಿಮಗೆ. ಇದನ್ನು ಸಿಪ್ ಮಾಡಿಕೊಂಡು ಚೆನ್ನಾಗೈತ್ರಿ, ಸಖತ್ತಾಗೈತಿ.
ಟೇಸ್ಟೂ ಭಾರಿ ಐತ್ರಿ. ಯಾವುದೇ ಹಿಂದೆ ಮುಂದೆ ನೋಡೋ ಅವಶ್ಯಕತೆ ಏನೂ ಇರೋದಿಲ್ಲ. ಟೇಸ್ಟೂ ಚೆನ್ನಾಗೈತೆ, ಸಖತ್ತಾಗೈತಿ, ಸೂಪರ್ ಆಗೈತಿ. ಸೊ ನೀವು ಕೂಡ ಇದನ್ನು ಯೂಸ್ ಮಾಡ್ಕೊಳ್ರಿ. ರಿಸಲ್ಟ್ನ ಶೇರ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗ್ಬೇಡ್ರಿ. ಇದೇ ಥರ ನನ್ನ ವಿಡಿಯೋಸ್ ಬೇಕಂದ್ರೆ ಏನು ಮಾಡ್ಬೇಕು ಮತ್ತೊಂದು ಸರಿ ಹೇಳತ್ತೀನಿ, ಫಟಾಫಟ್ ಅಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಲೈಕ್ ಕಮೆಂಟ್ಸ್ ಮಾಡ್ಲಿಕ್ಕೆ ಏನು ಮಾಡ್ದೆ ಹೋಗಬಾರ್ದು. ಸೊ ಯಾರ್ಯಾರೆಲ್ಲ ಇದನ್ನು ತೊಗೊಂಡು ನಿಮಗೆ ಒಳ್ಳೆ ರಿಸಲ್ಟ್ ಸಿಕ್ಕೈತೆ ಅಂಥೇಳಿ ನನಗೆ ಫೀಡ್ಬ್ಯಾಕ್ ಕೊಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗ್ಬೇಡ್ರಿ. ನನಗೂ ಒಂದು ಎನ್ಕರೇಜ್ ಸಿಗುತ್ತೆ ಮತ್ತು ಈ ಥರ ವಿಡಿಯೋಸ್ನ ತೊಗೊಂಡು ಬರೋಕೆ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿ ತನಕ ನಾನು ಮಾತ್ರ ಇದನ್ನು ಕೊಡೋದು ಬಿಡ್ತೀನಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್.